ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮುರುಡೇಶ್ವರ ಕ್ಷೇತ್ರ ಹೇಗೆ ಸೃಷ್ಟಿಯಾಯಿತು ಅನ್ನೋದರ ಬಗ್ಗೆ ಒಂದು ಅದ್ಭುತವಾದಂತಹ ಪೌರಾಣಿಕ ಕಥೆಯನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ಈ ಅದ್ಭುತವಾದಂತಹ ಕಥೆಯನ್ನು ಸಾಕ್ಷಿ ಚಿತ್ರವಾಗಿ ಬಿಂಬಿಸಿದ್ದಾರೆ. ಇದು ಮುರುಡೇಶ್ವರ ಮಹಾಶಿವ ಟೆಂಪಲ್ನ ಮೂರ್ತಿಯ ಕೆಳಭಾಗದಲ್ಲಿ ಒಂದು ಸುಂದರವಾದಂತಹ ಸುರಂಗ ಮಾರ್ಗದ ರೀತಿಯಲ್ಲಿ ನಿರ್ಮಾಣ ಮಾಡಿ ಅಲ್ಲಿ ಈ ಕಥೆಯನ್ನು ಸಾಕ್ಷಿ ಚಿತ್ರಗಳಾಗಿ ನಿರ್ಮಾಣ ಮಾಡಿ ಜನರ ವಿಸಿಟ್ಗಂತ ನೀಡಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಒಂದು 20 ರೂಪೀಸ್ ಎಂಟ್ರೆನ್ಸ್ ಫೀಸ್ ತಗೊಂಡು ನೀವು ಒಳಗೆ ಎಂಟರ್ ಆಗಬೇಕಾಗತ್ತೆ ಈ ಸಾಕ್ಷಿ ಚಿತ್ರವನ್ನು ನೋಡೋದಕ್ಕೆ. ಇದು ಸುರಂಗದ ರೀತಿಯಲ್ಲಿ ನಿರ್ಮಾಣ ಮಾಡಿರುವುದು. ಇನ್ನು ಇದು ಕಥೆ ಏನು ಹೇಳುತ್ತೆ ಅಂತಂದರೆ, ಒಮ್ಮೆ ರಾವಣನ ತಾಯಿಯಾದಂತಹ ಕೈಕೇಯಿ ಸಮುದ್ರದ ದಡದಲ್ಲಿ ಶಿವನ ಆತ್ಮಲಿಂಗವನ್ನು ಮಾಡಿ ಪೂಜೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಸಮುದ್ರದಿಂದ ಒಂದು ದೊಡ್ಡದಾದಂತಹ ಅಲೆ ಬಂದು ಆ ಶಿವನ ಏನು ಲಿಂಗವನ್ನು ಮಾಡಿರ್ತಾಳೆ ಮರಳಿನಲ್ಲಿ, ಆ ಮರಳನ್ನು ಕೊಚ್ಕೊಂಡು ಹೋಗುತ್ತೆ. ಇದರಿಂದ ತಾಯಿ ತುಂಬ ದುಃಖಿತಲಾಗುತ್ತಾಳೆ ಕೈಕೇಯಿ. ಆವಾಗ ದುಃಖದಲ್ಲಿರುವ ತಾಯಿಯನ್ನು ನೋಡಿ ರಾವಣ ಬಂದು ಕೇಳ್ತಾನೆ ಏನಾಯಿತು ಅಂತ. ವಿಷಯ ತಿಳಿದ ಅವನಿಗೆ, ನೀನೇನಕ್ಕೆ ಇಷ್ಟು ಶಕ್ತಿಶಾಲಿಯಾದಂತಹ ರಾವಣನ ತಾಯಿಯಾಗಿದ್ದು ಕೂಡ ನೀನೇನಕ್ಕೆ ಇದನ್ನು ಮರಳಿನಲ್ಲಿ ಪೂಜೆ ಮಾಡ್ತಾ ಇದೆಯಾ ಲಿಂಗವನ್ನು ಮಾಡಿಬಿಟ್ಟು, ನಾನೇ ತಪಸ್ಸು ಮಾಡಿಬಿಟ್ಟು ನಿನಗೆ ಸ್ವತಃ ಶಿವನ ಆತ್ಮಲಿಂಗವನ್ನೇ ತಂದು ಕೊಡ್ತೀನಿ ಅಂತ ಭರವಸೆಯನ್ನು ಕೊಡ್ತಾನೆ ತಾಯಿಗೆ. ಅದಾದ ನಂತರ ಸರ್ವಶಕ್ತಿ ಸಂಪನ್ನನಾದಂತಹ ರಾವಣ ಘೋರವಾಗಿ ತಪಸ್ಸನ್ನು ಮಾಡುವುದಕ್ಕೆ ಕುಳಿತುಕೊಳ್ತಾನೆ. ಶಿವನ ಕುರಿತು ಶಿವನನ್ನು ಒಲಿಸ್ಕೊಳ್ಳೋದಕ್ಕೆ ಘೋರವಾದ ತಪಸ್ಸನ್ನು ಮಾಡ್ತಾನೆ. ಈ ತಪಸ್ಸು ತುಂಬ ಘೋರವಾಗಿರುತ್ತೆ, ಯಾಕಂದರೆ ಶಿವ ಸಡನ್ನಾಗಿ ಪ್ರತ್ಯಕ್ಷ ಆಗಲ್ಲ, ಪ್ರತ್ಯಕ್ಷ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ. ಈ ವಿಚಾರನ ಸಂಭವ ತಿಳಿದುಕೊಂಡ ನಾರದರು ಮುನಿಗಳು ದೇವಾನುದೇವತೆಗಳನ್ನೆಲ್ಲನೂ ಮೀಟ್ ಮಾಡಿಬಿಟ್ಟು ಹೇಳ್ತಾರೆ, ಈ ಥರ ರಾವಣ ಶಿವನನ್ನು ಒಲಿಸ್ಕೊಳ್ಳೋಕ್ಕೆ ತಪಸ್ಸು ಮಾಡ್ತಾ ಇದ್ದಾನೆ, ಒಂದು ವೇಳೆ ಶಿವ ಪ್ರತ್ಯಕ್ಷ ಆದರೆ ಗ್ಯಾರಂಟಿ ಅವನಿಗೆ ಆತ್ಮಲಿಂಗವನ್ನು ಕೊಡುವುದು ಖಚಿತ ಅನ್ನೋ ಒಂದು ವಿಚಾರವನ್ನು ಕೊಡ್ತಾರೆ. ಹಾಗೊಂದು ವೇಳೆ ಶಿವನ ಆತ್ಮಲಿಂಗ ರಾವಣನ ಲಂಕೆಗೆ ಹೋಯ್ತಂದರೆ ಅಲ್ಲಿ ರಾಕ್ಷಸರುಗಳು ಮಾತ್ರ ಇರೋದು, ಸೊ ಸಾಮಾನ್ಯ ಜನರಿಗೆ ಶಿವನನ್ನು ನೋಡುವ ಸಾಧ್ಯತೆ ಇರುವುದಿಲ್ಲ ಅನ್ನೋ ಒಂದು ಭಯದ ಮೇಲೆಗೆ ಅದಕ್ಕೆ ಪರಿಹಾರವಾದ ಮಾರ್ಗವನ್ನು ಚೆಕ್ ಮಾಡ್ತಾರೆ. ಇನ್ನೊಂದು ಕಡೆ ಪ್ರಮುಖವಾಗಿ ರಾವಣ ಘೋರವಾದ ತಪಸ್ಸನ್ನು ಮಾಡ್ತಾನೆ. ಎಷ್ಟೇ ತಪಸ್ಸು ಮಾಡಿದ್ರೂ ಶಿವ ಒಲಿದೇ ಇರೋದ್ರಿಂದ ಕಡೆಗೆ ಆತ ತನ್ನ ತಲೆಯನ್ನು ಒಂದೊಂದಾಗಿ ಶಿರಶ್ಛೇದನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕೆಳಗಡೆ ನೀವು ತಲೆ ಇಟ್ಟಿರೋದು ನೋಡ್ಬೋದು, ಇದು ಆ ಸಾಕ್ಷಿ ಚಿತ್ರ ಇದು. ಆಗ ಶಿವ ಪ್ರತ್ಯಕ್ಷ ಆಗಿಬಿಟ್ಟು ತನ್ನ ಆತ್ಮಲಿಂಗವನ್ನು ಕೊಡ್ತಾನೆ. ಕೊಡುವಾಗ ಒಂದು ಮಾತನ್ನು ಕೂಡ ಹೇಳ್ತಾನೆ ರಾವಣನಿಗೆ, ಇಲ್ಲಿಂದ ತಗೊಂಡೋಗಿ ನೀನು ಯಾವ ಪ್ಲೇಸಲ್ಲಿ ಇಡ್ತೀಯೋ ಅಲ್ಲೇ ನಾನು ಇರ್ತೀನಿ, ಮತ್ತು ಒಂದು ಸರಿ ನೆಲ ಸ್ಪರ್ಶ ಮಾಡಿದ್ರೆ ಭೂಸ್ಪರ್ಶ ಮಾಡಿದ್ರೆ ಅದನ್ನು ಎತ್ತೋದಕ್ಕಾಗಲ್ಲ, ಅಲ್ಲೇ ನಾನು ನೆಲೆಸ್ತೇನೆ ಅನ್ನೋ ಒಂದು ವಾದವನ್ನು ಮಾಡ್ತಾನೆ. ಮಾಡಿಬಿಟ್ಟು ಶಿವ ಆತ್ಮಲಿಂಗವನ್ನು ರಾವಣನಿಗೆ ಕೊಡ್ತಾರೆ. ಈ ವಿಚಾರ ತಿಳಿದು ನಾರದ ಮುನಿಗಳು ತಕ್ಷಣ ಹೋಗಿ ಮಹಾಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಮುಂದಾಗುವ ಅನಾಥವನ್ನು ತಪ್ಪಿಸೋದಕ್ಕೆ ಮಹಾಗಣಪತಿ ಯಾವಾಗ ಒಂದು ಚಿಕ್ಕ ಬ್ರಾಹ್ಮಣನ ವೇಷದಲ್ಲಿ ಬಂದು ರಾವಣನ ಎದುರುಗಡೆ ಪ್ರತ್ಯಕ್ಷ ಆಗ್ತಾರೆ. ಈಗ ರಾವಣನಿಗೆ ತಪಸ್ಸು ಮಾಡಿದ ಸ್ಥಳದಿಂದ ಆತ್ಮಲಿಂಗವನ್ನು ತನ್ನ ತಾಯಿ ಇರುವ ಪ್ಲೇಸ್ಗೆ ತಗೊಂಡು ಹೋಗೋದಕ್ಕೆ ಲಂಕೆಗೆ ತಗೊಂಡು ಹೋಗುವಾಗ ಪ್ರಯತ್ನವನ್ನು ಮಾಡ್ತಾನೆ. ಆ ದಾರಿಯಲ್ಲಿ ಹೋಗುವಾಗ ಸಂಧ್ಯಾ ವಂದನೆ ಮಾಡುವ ಟೈಮ್ ಆಗುತ್ತೆ. ಸೊ ಆಗ ಆತನು ಅಕ್ಕಪಕ್ಕದಲ್ಲಿ ನೋಡುವಾಗ ಅಲ್ಲಿ ಒಬ್ಬ ಬ್ರಾಹ್ಮಣರ ರೀತಿಯಲ್ಲಿ ಗಣಪತಿ ಇರುವುದನ್ನು ನೋಡಿಬಿಟ್ಟು ಲಿಂಗವನ್ನು ಅವ್ರ ಹತ್ರ ಹಿಡ್ಕೊಳ್ಳೋಕೆ ಹೇಳಿಬಿಟ್ಟು ಇವನು ಸಂಧ್ಯಾ ವಂದನೆಗೆ ಹೋಗ್ತಾನೆ. ಸೊ ಗಣಪತಿ ಒಂದು ಮಾತು ಕೊಟ್ಟಿರ್ತಾನೆ, ನೀನು 3 ಬಾರಿ ಇದರೊಳಗೆ ಬರದೇ ಹೋದರೆ ನಾನು ಕೆಳಗಡೆ ಇಡ್ತೀನಿ ಅಂತ. ಸೊ ರಾವಣ ಸಂಧ್ಯಾ ವಂದನೆ ಮಾಡುವಾಗ ಗಣಪತಿ 3 ಬಾರಿ ಕರೆದು ಲಿಂಗವನ್ನು ಕೆಳಗಿಡ್ತಾನೆ. ಆಗ ಕೋಪಗೊಂಡು ರಾವಣ ಬಂದು ಚೆಕ್ ಮಾಡೋ ಹೊತ್ತಿಗೆ ಲಿಂಗ ತಟಸ್ಥವಾಗಿರುತ್ತೆ. ಕೋಪದಿಂದ ಅದನ್ನು ಕೀಳುವ ಪ್ರಯತ್ನ ಮಾಡ್ತಾನೆ. ಎಷ್ಟೇ ಪ್ರಯತ್ನ ಪಟ್ಟರೂ ಲಿಂಗವನ್ನು ಎತ್ತೋದಕ್ಕೆ ಆಗಲ್ಲ. ಆಗ ಲಿಂಗವನ್ನು ಹಿಡಿದು ಎಳೆದಾಗ ಅದು 4 ಚೂರುಗಳಾಗಿ ಬರುತ್ತೆ. ಹೀಗೆ ಚೂರುಗಳಾದ ಬಂದ ಪೀಸ್ಗಳನ್ನು ಒಂದೊಂದು ದಿಕ್ಕಿಗೆ ಎಸೆತಾನೆ. ಆ ಪ್ರಮುಖ ಪ್ಲೇಸ್ಗಳೇ ಒಂದು ಇಡಗುಂಜಿ, ಮುರುಡೇಶ್ವರ, ಗೋಕರ್ಣ ಮತ್ತು ಧಾರೇಶ್ವರ. ಹೀಗೆ ಸೃಷ್ಟಿಯಾದ ಪ್ಲೇಸ್ಗಳಲ್ಲಿ ಒಂದು ನಮ್ಮ ಮುರುಡೇಶ್ವರ. ಇದು ಈ ದೇವಾಲಯದ ಹಿಂದಿನ ಒಂದು ಪೌರಾಣಿಕ ಕಥೆ. ಆಗ ಕೋಪದಲ್ಲಿ ರಾವಣ ವೇಷದಲ್ಲಿರುವಂತಹ ಗಣಪತಿಯ ತಲೆಯ ಮೇಲೆ ಜೋರಾಗಿ ಹೊಡೆಯುತ್ತಾನೆ. ಆವಾಗ ಅಲ್ಲಿ ಒಂದು ಚಿಕ್ಕ ಹಳ್ಳದ ರೀತಿಯಲ್ಲಿ ನಿರ್ಮಾಣ ಆಗುತ್ತೆ. ಇವತ್ತಿಗೂ ಇಡಗುಂಜಿ ಗಣಪತಿಯನ್ನು ನೋಡಿದ್ರೆ ತಲೆಯ ಮೇಲ್ಭಾಗದಲ್ಲಿ ಒಂದು ಚಿಕ್ಕ ಹಳ್ಳದ ರೀತಿಯಲ್ಲಿ ಇರುವುದನ್ನು ನೀವು ನೋಡಬಹುದು. ಇದು ಒಂದು ಅದ್ಭುತವಾದಂತಹ ಸ್ಟೋರಿ ಇದು.